ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಡೇಟಾಬೇಸ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು, ಆಮೇಲೆ ಅದರ ಒಳಗಡೆ ಟೇಬಲ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಟೇಬಲ್ ಅನ್ನು ಕ್ರಿಯೇಟ್ ಕೂಡ ಮಾಡಿದ್ವಿ ಅಲ್ವಾ. ID, ನೇಮ್, ಡೆಸಿಗ್ನೇಷನ್ ಹಾಗೆ ಡಿಪಾರ್ಟ್ಮೆಂಟ್ ಅನ್ನೋ ಕಾಲಮ್ ಅನ್ನು ಆಡ್ ಮಾಡಿ ನಾವು ಟೇಬಲ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಇವತ್ತು ಟೇಬಲ್ನ ಕ್ರಿಯೇಟ್ ಮಾಡಿ ಆಗಿದೆ, ಅದಕ್ಕೆ ನಾವು ಡೇಟಾವನ್ನ ಹಾಕಬೇಕಲ್ವಾ. ಅದನ್ನ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನ ನೋಡೋಣ. ಟೇಬಲ್ಗಳಿಗೆ ಡೇಟಾವನ್ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ನಾವಿಲ್ಲಿ ಇನ್ಸರ್ಟ್ ಅನ್ನೋ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಇನ್ಸರ್ಟ್ ಆಮೇಲೆ ಇಂಟು ಅನ್ನೋ ಕೀವರ್ಡ್ ಅನ್ನ ಕೂಡ ಯೂಸ್ ಮಾಡ್ತೀವಿ. ದೆನ್ ನಮ್ಮ ಟೇಬಲ್ ನೇಮ್ ಅನ್ನ ಇಲ್ಲಿ ಹಾಕಬೇಕು. ಇನ್ಸರ್ಟ್ ಇಂಟು ಎಂಪ್ಲಾಯೀಸ್. ಏನ್ ಹೇಳ್ತಾ ಇದ್ದೀವಿ ನಾವು? ಎಂಪ್ಲಾಯೀಸ್ ಅನ್ನೋ ಟೇಬಲ್ ಒಳಗಡೆ ಇನ್ಸರ್ಟ್ ಮಾಡು ಅಂತ ಹೇಳ್ತಿದ್ದೀವಿ. ಏನನ್ನ ಇನ್ಸರ್ಟ್ ಮಾಡಬೇಕು ಹಾಗೆ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ಹೇಳ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ಈಗ ಇನ್ಸರ್ಟ್ ಇಂಟು ಎಂಪ್ಲಾಯೀಸ್ ಆದ್ಮೇಲೆ ನಾವು ಕಾಲಮ್ ನೇಮ್ ಅನ್ನ ಮೆನ್ಷನ್ ಮಾಡಬೇಕು. ಆಲ್ರೆಡಿ ನಾವು ID, ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್ ಅನ್ನೋ ಕಾಲಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಇವಾಗ ಡೇಟಾವನ್ನ ಎಲ್ಲ ಕಾಲಮ್ಗಳಿಗೂ ಹಾಕಬೇಕಾ ಅನ್ನೋದನ್ನ ನಾವು ಅದಕ್ಕೆ ಹೇಳಬೇಕು. ನಾವಿಲ್ಲಿ ಯಾವ ಕಾಲಮ್ಗಳನ್ನ ಮೆನ್ಷನ್ ಮಾಡ್ತೀವಲ್ವಾ ಅಲ್ಲಿ ಆ ಡೇಟಾವನ್ನ ಅದು ಎಂಟರ್ ಮಾಡತ್ತೆ. ಸೊ ನಾನು ಎಲ್ಲ ಕಾಲಮ್ಗಳಿಗೂ ಡೇಟಾವನ್ನ ಹಾಕ್ತೀನಿ. ID, ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್. ಓಕೆ, ಎಲ್ಲ ಕಾಲಮ್ಗಳ ನೇಮ್ ಅನ್ನ ಕೂಡ ನಾನು ಮೆನ್ಷನ್ ಮಾಡಿದೆ ಅಲ್ವಾ. ಓಕೆ, ಇವಾಗ ಈ ಕಾಲಮ್ ಒಳಗಡೆ ಡೇಟಾವನ್ನ ಹಾಕು ಅಂತ ಹೇಳಿದ್ವಿ. ಇದಿಷ್ಟು ಕ್ವೇರಿ ಏನ್ ಹೇಳುತ್ತೆ? ಇನ್ಸರ್ಟ್ ಇಂಟು ಎಂಪ್ಲಾಯೀಸ್, ID, ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್. ಇದಿಷ್ಟು ಕಾಲಮ್ ಒಳಗಡೆ ಡೇಟಾವನ್ನ ಇನ್ಸರ್ಟ್ ಮಾಡು ಅಂತ ಹೇಳುತ್ತೆ. ಬಟ್ ಯಾವ ಡೇಟಾವನ್ನ ಇನ್ಸರ್ಟ್ ಮಾಡಬೇಕು ಅದನ್ನ ಕೂಡ ಹೇಳ್ಬೇಕಲ್ವಾ ನಾವು. ಅದಕ್ಕೆ ನಾವು ವ್ಯಾಲ್ಯೂಸ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ವ್ಯಾಲ್ಯೂಸ್ ಅನ್ನ ಹಾಕಬೇಕು ನಾವೀಗ. ಈ ಪರ್ಟಿಕ್ಯುಲರ್ ಕಾಲಮ್ ಒಳಗಡೆ ಯಾವ ವ್ಯಾಲ್ಯೂಸ್ ಅನ್ನು ಹಾಕಬೇಕು ಅನ್ನೋದನ್ನ ಇದ್ರ ಒಳಗಡೆ ಮೆನ್ಷನ್ ಮಾಡಬೇಕು. ಸೊ ಈ ವ್ಯಾಲ್ಯೂಸ್ ಅನ್ನ ಹಾಕಬೇಕು ಅಂದಾಗ ಇಲ್ಲಿ ನಾವು ಯಾವ ಆರ್ಡರ್ ಅನ್ನ ಫಾಲೋ ಮಾಡಿರ್ತೀವಲ್ಲ ಅದೇ ಆರ್ಡರ್ ಅಲ್ಲೇ ಹಾಕಬೇಕು. ಓಕೆನಾ? ಫಸ್ಟಿಗೆ ID ಅನ್ನ ಹಾಕಿದೀವಿ. ಸೊ ID 1 ಅಂತ ಹಾಕ್ತೀನಿ. ದೆನ್ ID ಯಾವ ಟೈಪ್ ಇದೆ? ಇಂಟ್. ಸೊ 1 ಅನ್ನೋದು ಇಂಟ್ 1 ಅಂತ ಕೊಟ್ಟೆ. ಆಮೇಲೆ ನೇಮ್, ಒಂದು ನೇಮ್ ಅನ್ನ ಹಾಕೋಣ. ಎ ಇಂದನೇ ನಾನು ಶುರು ಮಾಡ್ತೀನಿ. ಅನುಷಾ ಅಂತ ಕೊಡ್ತೀನಿ. ಸುಮ್ಮನೆ ಇಂದನೇ ಶುರು ಮಾಡ್ಬೇಕಂತ ಏನೂ ಇಲ್ಲ, ನಾನು ಜಸ್ಟ್ ಹಾಕ್ತಾ ಇದ್ದೀನಿ ಅಷ್ಟೇನೆ. ಅನುಷಾ ಅಂತ ಕೊಡ್ತೀನಿ. ಬಟ್ ಇಲ್ಲಿ ನೇಮ್ ಅನ್ನೋದು ಏನು? ಇಂಟೀಜರ್, ಸಾರಿ, ಸ್ಟ್ರಿಂಗ್ ಡೇಟಾ ಟೈಪ್ ಅಲ್ವಾ. ಸೊ ಸ್ಟ್ರಿಂಗ್ ಅನ್ನ ನಾವು ಕೋಡ್ಸ್ ಒಳಗಡೆನೆ ಹಾಕಬೇಕು ಅಲ್ವಾ. ಆಮೇಲೆ ದೆನ್ ಡೆಸಿಗ್ನೇಷನ್, ಅದು ಕೂಡ ಯಾವುದು? ಸ್ಟ್ರಿಂಗ್. ವೇರ್ ಕ್ಯಾರ್ ಅನ್ನೋದನ್ನ ನಾವು ಮೆನ್ಷನ್ ಮಾಡಿದೀವಿ, ಅದು ಕೂಡ ಸ್ಟ್ರಿಂಗ್ ಅಲ್ವಾ. ಸೊ ಡೆಸಿಗ್ನೇಷನ್ ಕೂಡ ನಾವು ಸ್ಟ್ರಿಂಗ್ ಡೇಟಾ ಟೈಪ್ ಅಲ್ಲೇ ಮೆನ್ಷನ್ ಮಾಡಬೇಕು, ಅಂದ್ರೆ ಡಬಲ್ ಕೋಡ್ಸ್ ಒಳಗಡೆ ಹಾಕಬೇಕು. ನಾನಿಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹಾಕ್ತಿದ್ದೀನಿ. ಆಮೇಲೆ ಡಿಪಾರ್ಟ್ಮೆಂಟ್ ಕೂಡ ವೇರ್ ಕ್ಯಾರ್, ಇದು ಕೂಡ ಸ್ಟ್ರಿಂಗ್ ಅಲ್ವಾ, ಸ್ಟ್ರಿಂಗ್ ಆರ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಲ್ವಾ. ಅದನ್ನು ಕೂಡ ಡಬಲ್ ಕೋಡ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ನಾನು ಟೆಸ್ಟಿಂಗ್ ಅಂತ ಹಾಕ್ತೀನಿ. ಓಕೆನಾ? ಇದಿಷ್ಟು ಡೇಟಾವನ್ನ ನಾನು ಎಂಟರ್ ಮಾಡಿದೆ. ಇವಾಗ ಇನ್ಸರ್ಟ್ ಇಂಟು ಎಂಪ್ಲಾಯೀಸ್ ಅನ್ನೋ ಟೇಬಲ್ ಒಳಗಡೆ ID, ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್ ಕಾಲಮ್ಗೆ ಈ ಡೇಟಾವನ್ನ ಹಾಕು. ವ್ಯಾಲ್ಯೂಸ್ 1 ಅನುಷಾ SE ಟೆಸ್ಟಿಂಗ್ ಅನ್ನೋ ವ್ಯಾಲ್ಯೂವನ್ನ ಹಾಕು ಅಂತ ನಾವು ಹೇಳಿದ್ವಿ ಇವಾಗ. ಸೊ ಇದನ್ನ ಇವಾಗ ರನ್ ಮಾಡೋಣ, ಏನಾಗತ್ತೆ ಅಂತ ನೋಡೋಣ. ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಎರರ್ ಬರ್ತಾ ಇದೆ. ಏನ್ ಎರರ್ ಬರ್ತಿದೆ? ಕಾಲಮ್ ಅನುಷಾ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಐ ಥಿಂಕ್ ಇಲ್ಲಿ ಸಿಂಗಲ್ ಕೋಡ್ಸ್ ಕೊಟ್ಟು ನೋಡೋಣ. ಡಬಲ್ ಕೋಡ್ಸ್ ಕೊಡೋ ಹಾಗಿಲ್ಲ ಅನ್ಕೊಂತೀನಿ, ಮಿಸ್ ಆಯಿತು, ಸಾರಿ. ಸಿಂಗಲ್ ಕೋಡ್ಸ್ ಕೊಟ್ಟು ನೋಡೋಣ. ಬಟ್ ಸ್ಟ್ರಿಂಗ್ ಅನ್ನು ನಾವು ಕೋಡ್ಸ್ ಒಳಗಡೆನೆ ಹಾಕಬೇಕು. ಎಲ್ಲವನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಅನುಷಾ ಅನ್ನೋದು ಅದರಲ್ಲಿ ಎರರ್ ಇದೆ ಅಂತ ತೋರಿಸ್ತಾ ಇದೆ. ಮೇ ಬಿ ನಾವು ನೆಕ್ಸ್ಟ್ ಟೈಮು ಇಲ್ಲಿ ಮಾತ್ರ ಚೇಂಜ್ ಮಾಡಿ ಎಕ್ಸಿಕ್ಯೂಟ್ ಕೊಟ್ರೆ SE ಯಲ್ಲೂ ಕೊಡ್ತಾ ಇತ್ತು ಅನ್ಸುತ್ತೆ ಎರರು. ಪದೇ ಪದೇ ನೋಡ್ಕೊಳ್ಳೋದು ಬೇಡ ಅಲ್ವಾ. ಅರ್ಥ ಆಗಿದೆಯಲ್ವಾ ನಿಮ್ಗೆ? ಡಬಲ್ ಕೋಡ್ಸ್ ಯೂಸ್ ಮಾಡುವ ಹಾಗಿಲ್ಲ, ಸಿಂಗಲ್ ಕೋಡ್ಸ್ ಅನ್ನ ಯೂಸ್ ಮಾಡಬೇಕು ಸ್ಟ್ರಿಂಗ್ ಕ್ಯಾರೆಕ್ಟರ್ ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಬೇಕಾದ್ರೆ. ಎಗೇನ್ ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಎಸ್, ಕ್ವೇರಿ ರಿಟರ್ನ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನಮ್ಮ ಟೇಬಲ್ ಒಳಗಡೆ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಎಂಟರ್ ಆಗಿದೆ, ಇವಾಗ ಇನ್ಸರ್ಟ್ ಆಗಿದೆ. ಚೆಕ್ ಮಾಡ್ಬೇಕಲ್ವಾ ಇನ್ಸರ್ಟ್ ಆಗಿದೆಯಲ್ವಾ ಅಂತ. ಅದಕ್ಕೆ ಏನ್ ಮಾಡಬೇಕು? ನಮ್ಮ ಟೇಬಲ್ ನಲ್ಲಿರುವಂತಹ ಡೇಟಾವನ್ನ ಫೆಚ್ ಮಾಡಿ ನೋಡಬೇಕು ಅಂದ್ರೆ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಬೇಕು. ಸೆಲೆಕ್ಟ್ ಫ್ರಮ್ ಎಂಪ್ಲಾಯೀಸ್. ಸೊ ಇದನ್ನ ನಾನು ರನ್ ಮಾಡ್ತೀನಿ. ಎಸ್, ನೋಡಿ ನಮ್ಮ ಡೇಟಾ ಇನ್ಸರ್ಟ್ ಆಗಿದೆ. 1 ಅನುಷಾ SE ಟೆಸ್ಟಿಂಗ್ ಅಂತ ಅಲ್ವಾ.
ಓಕೆ, ಇವಾಗ ಏನ್ ಮಾಡಿದ್ದಿಲ್ಲಿ ಸಿಂಗಲ್ ಡೇಟಾವನ್ನ ಎಂಟರ್ ಮಾಡಿದ್ವಿ. ಕೆಲವೊಮ್ಮೆ ನಮಗೆ ಮಲ್ಟಿಪಲ್ ಡೇಟಾವನ್ನ ಎಂಟರ್ ಮಾಡಬೇಕಾಗತ್ತೆ. ಪದೇ ಪದೇ ಒನ್ ಬೈ ಒನ್ ಈ ರೀತಿ ಕ್ವೇರಿಯನ್ನ ಕೊಟ್ಟು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಸರಿ ಆಗಲ್ಲ ಅಲ್ವಾ? ಮಲ್ಟಿಪಲ್ ಡೇಟಾವನ್ನ ಎಟ್ ಎ ಟೈಮ್ ಕೊಡೋದಿದ್ರೆ ಚೆನ್ನಾಗಿರುತ್ತಲ್ವಾ? ಸೊ ಅದನ್ನ ಹೇಗೆ ಮಾಡೋದು ನೋಡೋಣ. ಸೇಮ್ ಕಮಾಂಡ್ ಅನ್ನ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ಕೆಳಗಡೆ. ಇಲ್ಲಿ ಕಾಪಿ ಮಾಡ್ತೀನಿ. ಸೊ ನಾನು ಇವಾಗ ಕಾಪಿ ಮಾಡಿದೆ. ಅಗೈನ್ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಈ ಪರ್ಟಿಕ್ಯುಲರ್ ಅನ್ನ ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಸೇಮ್ ಡೇಟಾ ಇಲ್ಲಿ ಆಲ್ರೆಡಿ ಈ ಡೇಟಾ ಇದೆಯಲ್ವಾ, ಒನ್ ಅನುಷಾ SE ಟೆಸ್ಟಿಂಗ್ ಅಂತ, ಸೇಮ್ ಡೇಟಾ ಇನ್ನೊಂದು ಸೆಕೆಂಡ್ ರೋನಲ್ಲಿ ಹೋಗಿ ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೇನೆ ವ್ಯಾಲ್ಯೂಸ್ನ ಅಪ್ಡೇಟ್ ಮಾಡ್ತೀನಿ. ಸೇಮ್ ಡೇಟಾ ಕೊಡೋದು ಬೇಡ ಅಲ್ವಾ? ಇವಾಗ ನಾನು ಭರತ್ ಅಂತ ಕೊಡ್ತೀನಿ. ಇಲ್ಲಿ QA ಇಂಜಿನಿಯರ್, QA ಅಂತ ಕೊಡ್ತೀನಿ. QA ಬೇಡ, QE ಅಂತ ಕೊಡ್ತೀನಿ. QA ಇಂಜಿನಿಯರ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಡಿಪಾರ್ಟ್ಮೆಂಟ್ ಟೆಸ್ಟಿಂಗ್ ಇರಲಿ. ಓಕೆನಾ? ಇದು ಒಂದು ವ್ಯಾಲ್ಯೂ ಆಯಿತು. ನಾನು ಹೇಳಿದೆ ಮಲ್ಟಿಪಲ್ ವ್ಯಾಲ್ಯೂಸ್ನ ಹೇಗೆ ಕೊಡೋದು ಅಂತ. ಮಲ್ಟಿಪಲ್ ವ್ಯಾಲ್ಯೂಸ್ನ ಕೊಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ವ್ಯಾಲ್ಯೂನ ಕೊಟ್ವಿ, ಕೊಮ್ಮ ಹಾಕಿ ಇನ್ನೊಂದು ವ್ಯಾಲ್ಯೂಸ್ನ ಕೊಡಬೇಕು. ಅಲ್ಲೇ ಕೊಮ್ಮ ಹಾಕ್ಬಿಟ್ಟು ಇನ್ನೊಂದು ವ್ಯಾಲ್ಯೂನ ಕೊಡಬೇಕು. ಇಲ್ಲಿ 3 ಅಂತ ಕೊಟ್ಟೆ. ಇಲ್ಲಿ ನಾನು ಚೇತನ್ ಅಂತ ಹಾಕ್ತೀನಿ. ಡೆಸಿಗ್ನೇಷನ್ ಡೆವಲಪರ್ ಅಂತ ಹಾಕ್ತೀನಿ. ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಅಂತ ಹಾಕ್ತೀನಿ. ಓಕೆನಾ? ಇದು 2 ಡೇಟಾ ಆಯಿತು. ಆಲ್ರೆಡಿ 1 ಕೊಟ್ಟಿದ್ದೀವಿ, 2 ಆಯಿತು, 3 ಆಯಿತು, ಇನ್ನೊಂದು ಕೊಡೋಣ. ಕೊಮ್ಮ ಹಾಕಿ ಅದನ್ನು ನಾವು ತಿಳಿಸ್ಬೇಕು ಈ ರೀತಿ, ಇದು ಒಂದು ಡೇಟಾ, ಇದು ಒಂದು ಡೇಟಾ ಅಂತ. ಕೊಮ್ಮ ಹಾಕಿ ನಾನು ಇಲ್ಲಿ ಕೆಳಗಡೆ ಇದು ಮಾಡ್ತಾ ಇದ್ದೀನಿ. ಒಂದೇ ಲೈನಲ್ಲಿ ಕೂಡ ಹಾಕ್ಬೋದು. ಐಡಿಯನ್ನ 4 ಅಂತ ಮಾಡ್ತೀನಿ. ಡಿ ಧನುಷ್ ಅಂತ ಕೊಡ್ತೀನಿ. ಇದು ಡೆವಲಪರೇ ಇರಲಿ, ಇದು ಕೂಡ ಡೆವಲಪ್ಮೆಂಟ್ ಅಲ್ಲೇ ಇರಲಿ. ಇನ್ನೊಂದು ಡೇಟಾವನ್ನ ಹಾಕೋಣ. ಇಲ್ಲಿ 5 ಅಂತ ಹಾಕ್ತೀನಿ. ಇಲ್ಲಿ ಇಶಾ ಅಂತ ಹಾಕ್ತೀನಿ. ಇಲ್ಲಿ ಟೆಸ್ಟ್ ಇಂಜಿನಿಯರ್ ಅಂತ ಅನ್ಕೊಳ್ಳೋಣ, TV. ಡಿಪಾರ್ಟ್ಮೆಂಟ್ QA ಅಂತ ಹಾಕ್ತೀನಿ ಸುಮ್ಮನೆ. ಓಕೆನಾ? ಸೊ ಇವಾಗ ನಾವು 4 ಡೇಟಾವನ್ನು ಹಾಕಿದ್ವಲ್ಲ, 1 2 3 4 ಹಾಕಿದ್ವಿ. ಆಲ್ರೆಡಿ ಒಂದಿದೆ, 5 ಆಗುತ್ತೆ. ಎಟ್ ದ ಎಂಡಲ್ಲಿ ಒಂದು ಸೆಮಿಕೊಲನನ್ನು ಹಾಕೋಣ. ಹಾಕ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ರನ್ ಮಾಡಬೇಕು. ಸೊ ಇದು ಏನಕ್ಕೆ? ಮಲ್ಟಿಪಲ್ ಡೇಟಾವನ್ನು ಹಾಕಬೇಕಂದಾಗ ನಾವು ವ್ಯಾಲ್ಯೂಸು 1 by 1 ಕೊಮಾದಿಂದ ನಾವು ಕೊಮ ಹಾಕ್ತಾ ಒನ್ ಬೈ ಒನ್ ಡೇಟಾವನ್ನು ಹಾಕಬೇಕು. ಅರ್ಥ ಆಯ್ತಲ್ವಾ? ಆವಾಗ ನಾವು ಒಂದೇ ಲೈನಲ್ಲಿ ಹೀಗೆ ಹಾಕಿದ್ವಿ. ಇವಾಗ ಕೊಮ ಹಾಕಿ ಸೇಮ್ ಡೇಟಾಗಳನ್ನು ವ್ಯಾಲ್ಯೂಸನ್ನು ಚೇಂಜ್ ಮಾಡಿದ್ವಿ. ಇದನ್ನು ಇವಾಗ ನಾನು ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಸಕ್ಸಸ್ಫುಲಿ ಆಗಿದೆ. ಮತ್ತೆ ನಾನು ಇದನ್ನು ಚೆಕ್ ಮಾಡಬೇಕು ಅಂದರೆ ಈ ಕ್ವೇರಿಯನ್ನು ರನ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿ ನಾನು ವಾಪಸ್ ಹಾಕ್ತಾ ಇಲ್ಲ, ಇಲ್ಲೇ ಇದನ್ನು ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಕೊಡ್ತಾ ಇದ್ದೀನಿ. ಎಸ್, ನಮ್ಮ ಟೇಬಲಲ್ಲಿ 5 ಡೇಟಾ ಆ್ಯಡ್ ಆಗಿದೆ ಅಲ್ವಾ? 1 2 3 4 5. ಸೊ ನಿಮಗೆ ಗೊತ್ತಾಯ್ತಲ್ವಾ ಇವಾಗ ಟೇಬಲ್ಗೆ ಡೇಟಾವನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ. ಸಿಂಗಲ್ ಡೇಟಾಗಳಿದ್ರೆ ಹೇಗೆ ಇನ್ಸರ್ಟ್ ಮಾಡೋದು, ಹಾಗೆ ಮಲ್ಟಿಪಲ್ ಡೇಟಾಗಳಿದ್ರೆ ಹೇಗೆ ಇನ್ಸರ್ಟ್ ಮಾಡೋದು, ಅಂದರೆ ವ್ಯಾಲ್ಯೂಸನ್ನು ಹೇಗೆ ಇನ್ಸರ್ಟ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಓಕೆ, ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್.